ನಮಸ್ಕಾರ ವೀಕ್ಷಕರೇ, ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಮಾಹಿತಿ ಸಾಂಸ್ಕೃತಿಕ ನಗರಿ ಮೈಸೂರು ಅಂದಾಕ್ಷಣ ನಮಗೆ ನೆನಪಾಗೋದು ಅರಮನೆ, ಚಾಮುಂಡಿ ಬೆಟ್ಟ, ದಸರಾ. ಆದರೆ ಮೈಸೂರಿನ ಹೃದಯ ಭಾಗದಲ್ಲೇ ನಿಂತು ಶತಮಾನಗಳಿಂದ ಇಲ್ಲಿನ ಇತಿಹಾಸಕ್ಕೆ ಸಾಕ್ಷಿಯಾಗಿ ಇರುವ ಮತ್ತೊಂದು ಅದ್ಭುತ ಪಾರಂಪರಿಕ ಕಟ್ಟಡ ಎಂದರೆ ಅದು ರಂಗಚಾಳ್ರು ಭವನ. ಹೌದು, ನಾವೆಲ್ಲ ಪ್ರೀತಿಯಿಂದ ಟೌನ್ ಹಾಲ್ ಅಂತ ಇದನ್ನು ಕರೆಯುತ್ತೇವೆ. ಈ ಕಟ್ಟಡದ ಹಿಂದೆ ಬಹಳ ದೊಡ್ಡ ಇತಿಹಾಸವಿದೆ. ಇವತ್ತಿನ ವಿಡಿಯೋದಲ್ಲಿ ಈ ಭವನದ ಹಿನ್ನೆಲೆ ಏನು, ಇದನ್ನು ಯಾರಿಗಾಗಿ ಕಟ್ಟಿಸಿದರೋ ಅದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಟಚ್ ಮಾಡೋದನ್ನು ಮರಿಬೇಡಿ. ಮೊದಲು ಈ ಭವನದ ಹೆಸರಿನಲ್ಲಿ ಹಿಂದಿರುವ ವ್ಯಕ್ತಿಯ ಬಗ್ಗೆ ತಿಳಿಯಬೇಕು. ಸಿ.ವಿ. ರಂಗಾಚಾರ್ಲು ಅವರು ಮೈಸೂರು ಸಂಸ್ಥಾನದ 14ನೇ ದಿವಾನರಾಗಿದ್ದವರು. 1881ರಲ್ಲಿ ಬ್ರಿಟಿಷರಿಂದ ಚಾಮರಾಜ ಒಡೆಯರ್ ಅವರಿಗೆ ಆಡಳಿತ ಹಸ್ತಾಂತರವಾದ ನಂತರ ಮೈಸೂರಿನ ಪ್ರಥಮ ದಿವಾನರಾಗಿ ರಂಗಾಚಾರ್ರು ಅಧಿಕಾರ ವಹಿಸಿಕೊಂಡರು. ಕೇವಲ 2 ವರ್ಷಗಳು ಅಂದರೆ 1881ರಿಂದ 83 ತಮ್ಮ ಅಲ್ಪ ಅವಧಿ ಆಡಳಿತದಲ್ಲಿ ಮೈಸೂರಿನ ಪ್ರಜಾಪ್ರತಿನಿಧಿಯ ಸಭೆಯನ್ನು ಪ್ರಾರಂಭಿಸಿ ಪ್ರಜಾಪ್ರಭುತ್ವದ ತಡಿಪಾಯ ಹಾಕಿದ ಮಹಾನ್ ದೂರದರ್ಶಿ ಇವರು. ರಂಗಚಾಳ್ರು ಭವನ ಕಲ್ಲಿನ ಕಂಬಗಳು, ಹಳೆಯ ನೆನಪುಗಳನ್ನು ಬಿಂಬಿಸುವ ಕೋನಗಳು, ಶಂಕುಸ್ಥಾಪನೆ ಫಲಕ ಹಾಗೂ ಕಟ್ಟಡದ ನಿಕಟ ಛಾಯಾಗ್ರಹಣ ನೀವು ನೋಡ್ತಾ ಇದ್ದೀರಲ್ಲ, ಅದು 1883-84 ಅವಧಿಯಲ್ಲಿ ರಂಗಾಚಾಳ್ರು ಅವರು ಹಠಾತ್ ನಿಧನರಾದಾಗ ಅವರ ಸೇವೆಯನ್ನು ಸ್ಮರಿಸಲು ಮೈಸೂರು ಮಹಾರಾಜರಾದ 10ನೇ ಚಾಮರಾಜ ಒಡೆಯರ್ ಅವರು ಒಂದು ಸ್ಮಾರಕ ಭವನ ನಿರ್ಮಿಸಲು ತೀರ್ಮಾನಿಸಿದರು. ಅದರಂತೆ 1884 ಏಪ್ರಿಲ್ 1ರಂದು ಈ ಭವನಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. 1885ರಲ್ಲಿ ನಿರ್ಮಾಣ ಪೂರ್ಣಗೊಂಡು ಉದ್ಘಾಟನೆಯಾಯಿತು. ಹೀಗೆ ಸಿ.ವಿ. ರಂಗಾಚಾರ್ರು ಮೆಮೋರಿಯಲ್ ಹಾಲ್ ಅಸ್ತಿತ್ವಕ್ಕೆ ಬಂತು. ಈ ಕಟ್ಟಡವು 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಬ್ರಿಟಿಷ್ ಕಲೋನಿಯಲ್ ಮತ್ತು ನಿಯೋ ಕ್ಲಾಸಿಕಲ್ ಆರ್ಕಿಟೆಕ್ಚರ್ ಒಂದು ಅತ್ಯುತ್ತಮ ಉದಾಹರಣೆಯಾಗಿದೆ. ಬಲವಾದ ಕಲ್ಲಿನಿಂದ ನಿರ್ಮಿತವಾದ ಈ ಭವನದ ನೆಲಮಹಡಿಯಲ್ಲಿ ಪೌರಾಡಳಿತ ಕಚೇರಿಗಳು ಇತ್ತು ಮತ್ತು ಮೇಲ್ಭಾಗದಲ್ಲಿ ಬೃಹತ್ ಸಭಾಂಗಣ ವಿನ್ಯಾಸ ಮಾಡಲಾಗಿತ್ತು. ದಶಕಗಳಿಂದಲೂ ಮೈಸೂರಿನ ಸಾಂಸ್ಕೃತಿಕ, ರಾಜಕೀಯ ಮತ್ತು ಸಾಮಾಜಿಕ ಚಟುವಟಿಕೆಗಳಿಗೆ ಇದು ಮುಖ್ಯ ಕೇಂದ್ರವಾಗಿತ್ತು. ನಾಟಕಗಳು, ಸಂಗೀತ ಕಚೇರಿಗಳು, ಸರ್ಕಾರಿ ಸಭೆಗಳು ಇಲ್ಲೇ ನಡೆಯುತ್ತಿದ್ದವು. ಭಾರತದ ಮಾಜಿ ಪ್ರಧಾನಿಗಳಾದ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವರಂತಹ ಪ್ರಮುಖ ನಾಯಕರು ಮೈಸೂರಿಗೆ ಬಂದಾಗ ಈ ಭವನದ ಮೆಟ್ಟಿಲುಗಳ ಮೇಲೆಯೇ ನಿಂತು ಜನರನ್ನು ಉದ್ದೇಶಿಸಿ ಮಾತನಾಡಿದ್ದರು. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಗೋಕಾಕ್ ಚಳವಳಿಯ ಸಮಯದಲ್ಲಿ ಇಲ್ಲಿ ಪಕ್ಕದಲ್ಲೇ ಇರುವಂತಹ ಮೇಲ್ಮಹಡಿಯಲ್ಲಿ ನಿಂತು ಜನರನ್ನು ಉದ್ದೇಶಿಸಿ ಮಾತನಾಡಿದ್ದು ಇಂದಿಗೂ ಕೂಡ ನೆನಪಿಗೆ ಕಾಣುವಂತಹ ಇತಿಹಾಸವೇ ಆಗಿದೆ. ಇವತ್ತು ಮೈಸೂರು ಮಹಾನಗರ ಪಾಲಿಕೆಯ ಉಸ್ತುವಾರಿಯಲ್ಲಿರುವ ಈ ಭವನ ಮೈಸೂರಿನ ಗತ ವೈಭವ ನೆನಪಿಗಾಗಿ ನಮ್ಮೆದುರು ನಿಂತಿದೆ. ನೀವು ಮೈಸೂರಿಗೆ ಬಂದಾಗ ಅರಮನೆ ನೋಡುವುದಷ್ಟೇ ಅಲ್ಲ, ಅದರ ಎದುರಿಗೆ ಇರುವ ಈ ಐತಿಹಾಸಿಕ ರಂಗಚಾರ್ಲು ಭವನಕ್ಕೂ ಒಮ್ಮೆ ಭೇಟಿ ನೀಡಿ ಅದರ ಇತಿಹಾಸವನ್ನು ಅನುಭವಿಸಿ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಶೋಧ ಸದಾ ನಿಮ್ಮೊಂದಿಗೆ. ನಾಳೆ ಮತ್ತಷ್ಟು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ.